ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಯಾರೆಲ್ಲ ಪ್ರತಿ ತಿಂಗಳು ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಮಾಸಿಕ ಪಿಂಚಣಿಗಳನ್ನು ನೀವು ಪಡ್ಕೊತಾ ಇದ್ದೀರಿ ಪಿಂಚಣಿದಾರರು, ಅವರಿಗೆ ಇದೊಂದು ಪ್ರಮುಖವಾದ ಮಾಹಿತಿಯಾಗಿರುತ್ತದೆ. ಅಂತಂದ್ರೆ ಕರ್ನಾಟಕ ಸರ್ಕಾರದಿಂದ ಪ್ರತಿ ತಿಂಗಳು ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಮಾಸಿಕ ಪಿಂಚಣಿ ವೇತನ ಆಗಿರ್ಬೋದು, ವಿಧವಾ ಪಿಂಚಣಿ ವೇತನ ಆಗಿರ್ಬೋದು, ಅಂಗವಿಕಲರ ಮಾಸಿಕ ಪಿಂಚಣಿ ವೇತನ ಆಗಿರ್ಬೋದು, ಮನಸ್ವಿನಿ ಮೈತ್ರಿ ಮಾಸಿಕ ಪಿಂಚಣಿಗಳನ್ನ ಯಾರೆಲ್ಲ ನೀವು ಪಡ್ಕೊಂತಾ ಇದ್ದೀರಿ ಪಿಂಚಣಿದಾರರು ಅಂತವರಿಗೆ ಈ ಹಿಂದಿನ ಏಪ್ರಿಲ್ ಹಾಗೂ ಮೇ ಹಾಗೂ ಈಗ ಪ್ರೆಸೆಂಟ್ ಏನು ಜೂನ್ ತಿಂಗಳು ನಡೀತಾ ಇದೆ, ಈ 3 ತಿಂಗಳಿನ ಪೆನ್ಷನ್ ಹಣ ಯಾರಿಗೆಲ್ಲ ಇನ್ನೂ ಸಹ ಬಂದಿಲ್ಲ ಅಂತವರು ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿಕೊಂಡು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್. ಅಂತಂದ್ರೆ ಏಪ್ರಿಲ್ ಮೇ ಹಾಗೂ ಈಗ ಪ್ರೆಸೆಂಟ್ ಏನು ಜೂನ್ ತಿಂಗಳು ನಡೀತಾ ಇದೆ, ಈ ಒಂದು 3 ತಿಂಗಳ ಪೆನ್ಷನ್ ಅಮೌಂಟ್ ಕರ್ನಾಟಕ ಸರ್ಕಾರದಿಂದ ಯಾತಕ್ಕೋಸ್ಕರವಾಗಿ ಜಮೆ ಮಾಡಲಾಗಿಲ್ಲ ಪಿಂಚಣಿದಾರರಿಗೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕ ಸರ್ಕಾರದಿಂದ ಅನರ್ಹ ಪಿಂಚಣಿದಾರರು ಯಾರೆಲ್ಲ ನೀವು ಇದ್ದೀರಿ ಅಂತವರನ್ನ ಗುರುತಿಸುವಿಕೆಯ ಕಾರ್ಯ ಪ್ರಾರಂಭಗೊಂಡಿದ್ದು, ಯಾರೆಲ್ಲ ಅನರ್ಹ ಪಿಂಚಣಿದಾರರು ಅನ್ನೋದನ್ನ ನೋಡೋದಾದ್ರೆ 30,000ಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಪಿಂಚಣಿದಾರರು ಯಾರೆಲ್ಲ ಇದ್ದೀರಿ ಅಂತವರು ಅನರ್ಹರಾಗಿರುತ್ತಾರೆ. ಮತ್ತು ಯಾರೆಲ್ಲ ಈ ಒಂದು ನಕಲಿ ದಾಖಲೆಗಳನ್ನು ನೀಡಿಕೊಂಡು ನೀವು ಪಿಂಚಣಿ ಹಣವನ್ನು ಕರ್ನಾಟಕ ಸರ್ಕಾರದಿಂದ ಪಡ್ಕೊಂತಾ ಇದ್ದೀರಿ ಅಂತವರು ಸಹ ಅನರ್ಹರಾಗಿರುತ್ತಾರೆ. ಈ ಒಂದು ಅನರ್ಹ ಪಿಂಚಣಿದಾರರನ್ನು ಗುರುತಿಸುವಂತಹ ಕಾರ್ಯ ಚಾಲ್ತಿಯಲ್ಲಿರುವುದರಿಂದ ಈ ಒಂದು ಪೆನ್ಷನ್ ಅಮೌಂಟ್ ಜಮೆಯನ್ನ ಕರ್ನಾಟಕ ಸರ್ಕಾರದಿಂದ ತಡೆ ಹಿಡಿಯಲಾಗಿತ್ತು. ಇದೀಗ ಅನರ್ಹ ಪಿಂಚಣಿದಾರರನ್ನು ಗುರುತಿಸುವಂತಹ ಕಾರ್ಯ ಸ್ವಲ್ಪ ಮಟ್ಟಿಗೆ ಮುಗಿದಿದ್ದು, ಇದೀಗ 3 ತಿಂಗಳಿನ ಪೆನ್ಷನ್ ಅಮೌಂಟ್ ಏನಿದೆ ಅಂತಂದ್ರೆ ಏಪ್ರಿಲ್ ಮೇ ಜೂನ್ ತಿಂಗಳ ಪೆನ್ಷನ್ ಅಮೌಂಟ್ ಏನಿದೆ ಅದನ್ನ ಈಗ ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡಲಾಗ್ತಾ ಇದ್ದು, ಯಾರೆಲ್ಲ ಈ ಒಂದು ಪ್ರತಿ ತಿಂಗಳು ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ಈ ಒಂದು ಪೆನ್ಷನ್ ಅಮೌಂಟ್ ಅನ್ನ ಪಡ್ಕೊಂತಾ ಇದ್ದೀರಿ ಪಿಂಚಣಿದಾರರು ಅಂತವರು ತಮ್ಮ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಯನ್ನು ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತಮ್ಮ ಪೆನ್ಷನ್ ಅಮೌಂಟ್ ಏನಿದೆ ಅದು ಜಮೆಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಏನಾದರೂ ತಮ್ಮ ಪೆನ್ಷನ್ ಅಮೌಂಟ್ ಜಮೆಯಾಗಿಲ್ಲ ಅನ್ನೋದಾದ್ರೆ ಕೆಲವೊಂದು ದಾಖಲೆಗಳ ಜೆರಾಕ್ಸ್ ಅನ್ನ ತಮ್ಮ ಊರಿನ ವಿಲೇಜ್ ಅಕೌಂಟ್ಗೆ ನೀವು ಕೊಡಬೇಕಾಗಿರುತ್ತದೆ. ಆ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಹಾಗೂ ತಮ್ಮ ಆಧಾರ್ ಕಾರ್ಡ್ ನ ಜೆರಾಕ್ಸ್ ಹಾಗೂ ಪೆನ್ಷನ್ ಆರ್ಡರ್ ಕಾಪಿಯ ಜೆರಾಕ್ಸ್ ಆಗು ಅಂತಂದ್ರೆ ತಮಗೆ ಪೆನ್ಷನ್ ಅಮೌಂಟ್ ಸ್ಯಾಂಕ್ಷನ್ ಆದಾಗ ಏನು ನಿಮ್ಗೆ ಆರ್ಡರ್ ಕಾಪಿ ಅಂತ ಕೊಟ್ಟಿರ್ತಾರೆ ಸರ್ಕಾರದಿಂದ, ಆ ಒಂದು ಕಾಪಿಯ ಜೆರಾಕ್ಸ್ ಆಗು ತಾವೇನಾದ್ರೂ ಅಂಗವಿಕಲರಾಗಿದ್ರೆ UDID ಕಾರ್ಡ್ ನ ಜೆರಾಕ್ಸ್ ಮತ್ತು 32,000ಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸ್ ಅನ್ನ ತಗೊಂಡು ನೀವು ತಮ್ಮ ಊರಿನ ವಿಲೇಜ್ ಅಕೌಂಟರ್ ಆಗಿದ್ದಾರೆ ಅವರಿಗೆ ಈ ಎಲ್ಲಾ ದಾಖಲೆಗಳ ಜೆರಾಕ್ಸ್ ಅನ್ನ ನೀವು ಕೊಡಬೇಕಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಏನಾದ್ರು ಈ ಒಂದು ದಾಖಲೆಗಳ ಜೆರಾಕ್ಸ್ ಅನ್ನ ನೀವು ಈಗಾಗಲೇ ಅಂತಂದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಿಮ್ಮ ವಿಲೇಜ್ ಅಕೌಂಟರ್ಗೆ ಕೊಟ್ಟಿದ್ದಲ್ಲಿ ಅಂತವರು ಮತ್ತೊಮ್ಮೆ ಈ ಒಂದು ದಾಖಲೆಗಳನ್ನ ಕೊಡುವಂತಹ ಅವಶ್ಯಕತೆ ಇರುವುದಿಲ್ಲ. ಯಾರೆಲ್ಲ ಈ ಒಂದು ದಾಖಲೆಗಳನ್ನ ಇನ್ನೂ ಸಹ ಕೊಟ್ಟಿರೋದಿಲ್ಲ ಅಂತವರು ಮಾತ್ರ ಈ ಒಂದು ದಾಖಲೆಗಳನ್ನ ನೀವು ಖಂಡಿತವಾಗಿ ಕೊಡಬೇಕಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಈಗಾಗಲೇ ಈ ಒಂದು ದಾಖಲೆಗಳ ಜೆರಾಕ್ಸ್ ಅನ್ನ ಕೊಟ್ಟಿರ್ತೀರಿ ಅಂತವರ ದಾಖಲೆಗಳನ್ನೆಲ್ಲ ವೆರಿಫಿಕೇಶನ್ ಮಾಡಿ ವಿಲೇಜ್ ಅಕೌಂಟ್ರು ನೀವು ಪಿಂಚಣಿ ಹಣವನ್ನ ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದಲ್ಲಿ ನಿಮ್ಮ ಪಿಂಚಣಿ ಹಣ ಏನಿದೆ ಅಂತಂದ್ರೆ ಏಪ್ರಿಲ್ ಮೇ ಜೂನ್ ತಿಂಗಳ ಪಿಂಚಣಿ ಹಣ ಏನಿದೆ ಈ ತಿಂಗಳ ಕೊನೆಯ ದಿನಾಂಕದ ಒಳಗಾಗಿ ನಿಮಗೆ ಈ 3 ತಿಂಗಳ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಅಂತಂದ್ರೆ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮುಖಾಂತರ ಜಮೆ ಮಾಡಲಾಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ಈ ಒಂದು ದಾಖಲೆಗಳನ್ನ ಇನ್ನೂ ಸಹ ಕೊಟ್ಟಿಲ್ಲ ಅಂತವರು ನೀವು ಈ ತಿಂಗಳಲ್ಲಿ ಅಂತಂದ್ರೆ ಈಗ ನೀವೇನಾದ್ರೂ ಕೊಟ್ಟಲ್ಲಿ ನಿಮ್ಮ ಈ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡಿ ನಿಮ್ಗೆ ಮುಂದಿನ ತಿಂಗಳು ಅಂತಂದ್ರೆ ಜುಲೈ ತಿಂಗಳಲ್ಲಿ ಈ ಒಂದು ಏಪ್ರಿಲ್ ಮೇ ಜೂನ್ ಜುಲೈ ತಿಂಗಳ ಪೆನ್ಷನ್ ಅಮೌಂಟ್ ಏನಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಅರ್ಹರಾಗಿದ್ದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮುಖಾಂತರ ಜಮೆ ಮಾಡಲಾಗುತ್ತೆ ಫ್ರೆಂಡ್ಸ್. ಅದರಿಂದ ಯಾರೆಲ್ಲ ಮಾಸಿಕ ಪಿಂಚಣಿಯನ್ನ ಪಡ್ಕೊಂತಿರುವಂತಹ ಪಿಂಚಣಿದಾರರು ಇದ್ದೀರಿ ಅಂತವರಲ್ಲಿ ಯಾರೆಲ್ಲ ಈ ಒಂದು ದಾಖಲೆಗಳನ್ನ ಕೊಟ್ಟಿಲ್ಲ ಅವರು ಆದಷ್ಟು ಬೇಗ ಈ ಒಂದು ದಾಖಲೆಗಳ ಜೆರಾಕ್ಸ್ ಅನ್ನ ನಿಮ್ಮ ಊರಿನ ವಿಲೇಜ್ ಅಕೌಂಟ್ಗೆ ಕೊಡಿ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಪಿಂಚಣಿದಾರರು ನಿಮ್ಗೆ ಪೆನ್ಷನ್ ಅಮೌಂಟ್ ಯಾವ ತಿಂಗಳಿಂದ ಬರಬೇಕು ಹಾಗೂ ಯಾವ ತಿಂಗಳಿನಿಂದ ಯಾವ ತಿಂಗಳವರೆಗೆ ನಿಮ್ಗೆ ಈಗಾಗಲೇ ಪೆನ್ಷನ್ ಅಮೌಂಟ್ ಬಂದಿದೆ ಅನ್ನೋದನ್ನ ಒಂದು ಕಾಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಈ ಒಂದು ದಾಖಲೆಗಳನ್ನ ವಿಲೇಜ್ ಅಕೌಂಟ್ಗೆ ಕೊಟ್ಟಿದ್ದೀರಿ ಮತ್ತು ಯಾರೆಲ್ಲ ಕೊಟ್ಟಿಲ್ಲ ಅನ್ನೋ ಒಂದು ಕಾಮೆಂಟ್ ಅನ್ನು ಸಹ ನೀವು ಮಾಡಬಹುದಾಗಿರುತ್ತದೆ. ಹಾಗೂ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ. ಯಾಕೆ ಅಂತಂದ್ರೆ ತುಂಬಾ ಜನ ಪೆನ್ಷನ್ ಅಮೌಂಟ್ ಗೋಸ್ಕರವಾಗಿ ಕಾಯ್ತಾ ಇರೋದ್ರಿಂದ ಅವರಿಗೂ ಈ ಒಂದು ಮಾಹಿತಿ ತಿಳಿದಿರಲಿ ಅನ್ನೋದಕ್ಕೋಸ್ಕರವಾಗಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.